ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕೊಪ್ಪಳದಲ್ಲಿ ನಿರಂತರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಒಂದೆಡೆ ಕಟಾವು ಹಂತದಲ್ಲಿ ಇರುವಂತಹ ಭತ್ತ, ಮೆಕ್ಕೆಜೋಳ ಹಾಳಾಗಿರೋದು, ಇನ್ನೊಂದು ಕಡೆ ಕಟಾವು ಬಳಿಕ ಹಾಕಿದ್ದ ಭತ್ತ, ಮೆಕ್ಕೆಜೋಳವೂ ಕೂಡ ಹಾಳಾಗಿದೆ. ಕೊಪ್ಪಳ, ಯಲಬುರ್ಗಾ, ಕುಕನೂರು, ಗಂಗಾವತಿ, ಕಾರಟಗಿ ಭಾಗದಲ್ಲಿ ನಿರಂತರ ಮಳೆಯಿಂದ ಬೆಳೆ ಹಾನಿಯಾಗಿರೋದು. ಕಾರಟಗಿ, ಗಂಗಾವತಿ, ಕನಕಗಿರಿ ಭಾಗದಲ್ಲಿ ನೆಲೆ ಕಚ್ಚಿದ ಭತ್ತ. ಕೊಪ್ಪಳ, ಯಲಬುರ್ಗಾ, ಕುಕನೂರಿನಲ್ಲಿ ಮೆಕ್ಕೆಜೋಳಕ್ಕೆ ಹಾನಿ, ಈರುಳ್ಳಿ ಸೇರಿದಂತೆ ಇತರೆ ಬೆಳೆಗಳು ಸಹ ನಿರಂತರ ಮಳೆಗೆ ಹಾನಿಯಾಗಿದೆ. ಬಿಟ್ಟೂ ಬಿಡದೆ ಕಳೆದ 4-5 ದಿನಗಳಿಂದ ಸುರಿತಾ ಇದೆ ಮಳೆ. ವಿಪರೀತವಾಗಿ ಕೆಲವು ಭಾಗದಲ್ಲಿ ಮಳೆ ಆಗ್ತಾ ಇರೋದು. ಸೊ ಈ ಮಳೆಯಿಂದ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದರೆ, ಒಂದು ಕಡೆಯಲ್ಲಿ ಬಿಡಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ರೈತರಿಗೆ ಬೆಳೆದಿರುವಂಥ ಬೆಳೆ ಕೈಗೂ ಸೇರ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ನಷ್ಟ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಕಂಗಾಲ ಹಾಕಿದ್ದಾರೆ. ಈಗ ರೈತರು ಇನ್ವೆಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ರಿಟರ್ನ್ ಅಂತ ಏನಾದರೂ ಬರಬೇಕಲ್ಲ. ಓಕೆ, ನಾವು ಈರುಳ್ಳಿ ಬೆಳೀತಾ ಇದ್ದೀವಿ, ಭತ್ತ ಬೆಳೀತಾ ಇದ್ದೀವಿ, ಔಷಧಿ ಹಾಕಿದ್ದೀವಿ, ಆಳನ್ನು ಕರೆಸಿದ್ದೀವಿ, ಇಷ್ಟು ಖರ್ಚಾಗಿದೆ, ಇಷ್ಟಾದರೂ ಲಾಭ ಬೇಕು ಅಂತ. ಇಲ್ಲ, ಆ ಪರಿಸ್ಥಿತಿಯೂ ಇಲ್ಲ. ಕೈಯಿಂದನೇ ಹಣವನ್ನು ಹಾಕಿ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ. ಪರಿಹಾರ ಬೇಕು ಅಂತ ಇದೀಗ ಕೇಳ್ಕೊಳ್ತಾ ಇದ್ದಾರೆ. ತೆಳಗೆ ಬಿದ್ದೋಗೈತೆ ರೀ. ಮಳೆ ಬಂದು ತೆಳಗ ಚಾಪೆ ಆದಂಗೆ ಆಗೈತೆ. ಹುಡುಗಿದ್ದು ಬಾಟ್ಲಿ ತಗೊಂಡು ಬಂದ್ಬಿಟ್ಟನ ಎಣ್ಣೆ ಕುಡಿಯೋಕೆ. ನಾವು 4-5 ಜನ ಗದ್ದೆ ನೋಡೋಕಂತ ಬಂದ್ವಿ. ಬಂದ ಮೇಲೆ ಹಿಂಗೆ ಆಗೈತೆ ಅಂತಂದ್ರೆ ಇರ್ಲಪ್ಪ ಅಂತೇಳಿ ಕುದಿಸ್ಕೊಂಡ್ಮೇಲೆ ಈ ರೈತರಿಗೆ ಯಾರು ಏನು ಮಾಡೋಂಗಿಲ್ಲ, ಗೀಟಿಂಗ್ ಒಂದು ಹಾಸ್ಕೊಂತಾರೆ. ಅವು ಏನಿಲ್ಲ ಅಂದ್ರೆ ಒಂದು 3.5 ಲಕ್ಷ ಮಟ್ಟ ಖರ್ಚಿಟ್ಟಾನ ಇವಾಗ. ಅದಕ್ಕೆ 1 ರೂಪಾಯಿ ಪರವಾಗಿಲ್ಲ, ಏನಿಲ್ಲ. ಈ ಕೊಯ್ಕನಕ 1 ರೂಪಾಯಿ ರೊಕ್ಕ ಇಲ್ಲ ಅಂತಿಲ್ಲ. ಅಲ್ಲ, ಯಾರು ಗಮನಕ್ಕೆ ತಂದಿರ ಅಧಿಕಾರಿಗಳು ಬಂದ? ಅಧಿಕಾರಿಗಳು ಯಾರ್ಯಾರು ಬಂದಿಲ್ಲ ರೀ. ಅಧಿಕಾರಿ ಯಾರ್ಯಾರು ಬಂದಿಲ್ಲ ಸರ್. ಯಾರ್ಯಾರು ಇಲ್ಲಿ ಯಾರು ಬರೋರಿಲ್ಲ, ನೋಡೋರಿಲ್ಲ. ರೈತರದ್ದು ಭಾಳ ಗೋಳಾಟ ನೋಡಬಾರ್ದು ಇಲ್ಲಿ. ಹಂಗಾಗೈತೆ ಪರಿಸ್ಥಿತಿ ಎಲ್ಲ. ಇಲ್ಲಿ ಎಷ್ಟು ಕಡೆ ಆಗೈತಿ ಇಲ್ಲಿ ಎಲ್ಲ? ಇಲ್ಲಿ ನಮ್ಮ ಏಸಪ್ಪ ಅಂತೇಳಿ ಆತಂದು 14 ಎಕರೆ ಬೆಳೀತೀರಿ. ಇಲ್ಲಿ ಸಣ್ಣ ಪುಟ್ಟ ರೈತರದ್ದು 2 ಎಕರೆ 3 ಎಕರೆ ಇಲ್ಲಿ ಎಲ್ಲ ಕಲ್ತ ಒಂದು 25 ಎಕರೆ ಆಗಿರ್ತೈತೆ ರೀ ಎಲ್ಲ. ಅದೀಗ ಏನು ಅಧಿಕಾರಿಗಳು ಬಂದು ಏನು ಪರಿಹಾರ ಬೇಕು? ಅಧಿಕಾರಿಗಳಿನ್ನ ಇಲ್ಲಿವರೆಗಾದ್ರೆ ಯಾರು ಬಂದಿಲ್ಲ ರೀ. ಅದಕ್ಕೆ ಸ್ವಲ್ಪ ದಯವಿಟ್ಟು ಯಾರನ್ನಾಗಲಿ ಸ್ವಲ್ಪ ಅಧಿಕಾರಿಗಳು ಇದು ಸಹಾಯ ಮಾಡಿದ್ರೆ ಏನಾನ ಒಂದು ರೈತ ಉಳಿತಾನೆ, ಇಲ್ಲಾಂದ್ರೆ ಎಣ್ಣೆ ಕುಡಿದು ಸಾಯ್ತಾನೆ ಅಲ್ಲ ಅಂತೇಳಿ. ಒಂದು 7-8 ಎಕರೆ ಎಲ್ಲ ಮಳೆ ಬಂದು 4-5 ದಿನಲಿದ್ದ ಎಲ್ಲ ಅಡ್ಡ ಬಿದ್ದುಬಿಟ್ಟೈತೆ ರೀ. ಗಾಳಿ ಮಳೆಗೆಲ್ಲ ನೀರು ನಿಂತುಬಿಟ್ಟವ. ಭಾಳ ಲಕ್ಷಣ ಆಗೈತಿ. 6-7 ಎಕರೆ ಆಗೈತಿ. 4 ಲಕ್ಷ ಮಟ್ಟ ಖರ್ಚು ಮಾಡೀನಿ ಇದಕ್ಕೆ. ಪಕ್ಕದ ಹೊಲ್ದಾರು ಕೂಡ ಭಾಳ ಬಿದ್ದಾವ. ಅವರು ಏನು ಮಾಡ್ಬೇಕು ಗೊತ್ತಾಗವಲ್ದು. ಆದ್ರೆ ಇದು ಎಣ್ಣೆ ಕುಡಿಬೇಕಂದ್ರೆ ಇವ್ರು ನಮ್ಮ ಮಾವ ನಮ್ಮ ಕಾಕ ಅವ್ರು ಇದ್ದು ಬೇಡ, ಏನೋ ಒಂದು ಮಾಡೋಣ ತಡಿ, ಪರಿಹಾರ ನೋಡೋಣ, ಆದಷ್ಟು ಪ್ರಯತ್ನ ಮಾಡೋಣ ಅನ್ನಕ್ಕೆ ಕುಂತಾರ. ಅದಕ್ಕೆ ಸ್ಟಾಪ್ ಆಗೀನಿ ರೀ. ಏನು ಮಾಡ್ಬೇಕು ನನಗೆ ತಿಳಿಯವಲ್ದು, ದಿಕ್ಕು ತಿಳಿಯವಲ್ದು. ಅದಕ್ಕೆ 5 ಜನ ಹಿಡ್ಕೊಂಡಿದ್ದೆ. ಅವ್ರು ಬಂದು ಬೇಡ ಅಂತ ಕಸ್ಕೊಂಡು ಹೋಗಿದ್ದಕ್ಕೆ ಸುಮ್ಮನೆ ಆಗೀನಿ. ಅದು ಏನು ಮಾಡ್ಬೇಕು ದಿಕ್ಕು ತಿಳಿಯೋ ಎಲ್ಲ ಸರ್ಕಾರನ ನಮ್ಗೆ ಸಹಕಾರ ಕೊಡ್ಬೇಕು ಅಂಥೇಳಿ